ಮೊದಲು ಬೇರೆ ಇಂಟರ್ವ್ಯೂನಲ್ಲೆಲ್ಲ ಹೇಳಿದ್ದೀನಿ ಮೇಡಮ್. ನಾನು 8th ಸ್ಟ್ಯಾಂಡರ್ಡ್ ಪಾಸ್ ಆದಾಗ ನಾನು 15 ವರ್ಷ ನಾನು ಬೆಂಗಳೂರು ಬಂದಿದ್ದು. ಮನೇಲಿ ಸುಳ್ಳು ಹೇಳಿ ಬಂದೆ, ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಷನ್ ಇದೆ, ನಾನು ಹೋಗ್ತೀನಿ, ನಾನು ರೆಸ್ಲಿಂಗ್ ಆಡ್ತೀನಿ ಕಲೀಲಿಕ್ಕೆ ಅಂತ. ಅದೇ ಬೆಂಗಳೂರು ಬಂದಾಗ ಏನು ಗೊತ್ತಿಲ್ಲ. ಒಂದು ಗೊತ್ತಿದ್ದಂದರೆ ಕಂಠೀರವ ಸ್ಟೇಡಿಯಮ್, ಅಲ್ಲಿ ಹೋದರೆ ಸ್ಪೋರ್ಟ್ಸ್ ಇದೆ, ಅಲ್ಲಿ ಟ್ರೈನಿಂಗ್ ಮಾಡ್ಬೋದು ಅಂತ. ಅಲ್ಲಿಗೆ ಬಂದಾಗಲೂ ಕೂಡ ರೆಸ್ಲಿಂಗ್ ಇಲ್ಲ ಅಲ್ಲಿ. ಅಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳು ಎಲ್ಲ ಟ್ರೈನಿಂಗ್ ಮಾಡೋದು ಅದೆಲ್ಲ ತಿಳ್ಕೊಂಡು ಇಲ್ಲಿ ರೆಸ್ಲಿಂಗ್ ಕಲಿಬೇಕು, ನಾನು ಮಾಡಬೇಕು. ರೆಸ್ಲಿಂಗ್ ಸಿಕ್ಕಿಲ್ಲ, ಜೂಡೋ ನೋಡಿದೆ. ಜೂಡೋನಲ್ಲಿ ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ ಬೇಕು ನನಗೆ, ನಾನಲ್ಲಿ ಟ್ರೈನ್ ಮಾಡಬೇಕು. ಏನು ನೀನು ಸ್ಟೂಡೆಂಟ್ ಆಗಿರಬೇಕು, ಸ್ಟಡೀಸ್ ಮಾಡ್ತಾ ಇರಬೇಕು, ಆವಾಗ ನಿನಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಇರಲಿಕ್ಕೆ ಸಾಧ್ಯ ಅಂತ. ಆ 2-3 ತಿಂಗಳು ಬ್ಯಾಂಗ್ಳೂರ್ನಲ್ಲಿ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ. ನಾನು ಈಗಲೂ ಕೂಡ ನನ್ನ ಮಕ್ಳಿಗೆ ನಾನು ಟ್ರೈನ್ ಮಾಡುವಾಗ ಬರ್ತಾನೆ, ನಾನು ಎಷ್ಟನೇ ಕ್ಲಾಸ್ ಅಂತ ಕೇಳ್ತೀನಿ, 8th 9th ಅಂತಾರಲ್ಲ, ಇಷ್ಟಿರ್ತಾರೆ. ನಾನು ಯೋಚನೆ ಮಾಡ್ತೀನಿ, ಇಷ್ಟಿದ್ದಾಗ ಬಂದಿದ್ದು ನಾನು ಎಷ್ಟು ಧೈರ್ಯ ಇರ್ಬೋದು ಮಾಡಲಿಕ್ಕೆ. ಓಕೆ, ಏನೋ ಒಂದು ಕನಸು, ಆ ಕನಸು ಕಟ್ಟಿದ್ದೇನಕ್ಕೆ? ಯಾಕಂದರೆ ನಮ್ಮ ತಂದೆ ಕೂಡ ರೆಸ್ಲರ್ ಇದ್ದರು, ನಮ್ಮ ತಾಯಿ 4 ಜನ ಮಕ್ಕಳು. ಕೂಲಿ ಕೆಲಸನೇ ಅಂತ ಹೇಳ್ಕೊಬೋದು ಮೇಡಮ್. ಏನೂ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಏನೋ ಒಂದು ಸಾಧನೆ ಮಾಡಬೇಕು. ಈ ಸಾಧನೆ ಮಾಡೋರು ಈಗೆಲ್ಲ ಆಲ್ಮೋಸ್ಟ್ ಮಾಡಿರೋರು ಇಲ್ಲ, ತಂದೆ ತಾಯಿಗಳು ಒಂದು ಲೆವೆಲಿಗೆ ಇರ್ತಾರೆ ಮೇಡಮ್. ಮಕ್ಕಳಿಗೆ ಏನೋ ಒಂದು ಬೇಸಿಕ್ ನೀಡು, ಒಳ್ಳೆ ಸ್ಕೂಲಲ್ಲಿ ಒಂದು ವಿದ್ಯಾಭ್ಯಾಸ ಕೊಡಿಸಿರ್ತಾರೆ, ಏನೋ ಒಂದು ಬೇಸಿಕ್. ಇಲ್ಲ ತಂದೆ ತಾಯಿ ಏನೋ ಒಂದು ಅಟ್ಲೀಸ್ಟ್ ಫೈನಾನ್ಷಿಯಲಿ ಒಂದು ಲೆವೆಲ್ಗೆ ಯಾರು ಇರ್ತಾರೆ. ನಮ್ಮ ಕೆಲವೊಬ್ಬರು ಈಗ ನಾನು ಬೆಳೆದ ದಾರಿಯಲ್ಲಿ ನಾವು 4 ಜನ ಮಕ್ಕಳು, ತಂದೆ ರೆಸ್ಲರ್ ಇದ್ದರು, ಅವ್ರದ್ದು ಕೆಲವೊಂದು ಪರ್ಸ್ನಲ್ ಇಶ್ಯೂಸು, ಅವರು ಸ್ವಲ್ಪ ಪೈಲ್ವಾನ್ರು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಗಲಾಟೆಗಳು, ಆಮೇಲೆ ತಿರ್ಗಾ ಅವರು ಜೈಲ್ಗೆ ಹೋಗೋದು, ಮನೇಲಿ ಯಾರು ನೋಡ್ಕೊಳ್ಳೋಕ್ಕಿಲ್ಲದೆ ಇರೋದು, ಅಮ್ಮ ಕಷ್ಟಪಡೋದು, ಇವೆಲ್ಲ ರಿಯಲ್ ಲೈಫಲ್ಲಿ ಆಗಿರೋದು, ಅಂದರೆ ನೀವು ನೋಡಿರೋದು. ಓಕೆ, ಈಗ ಅಣ್ಣನೂ ಓದ್ತಾ ಇರ್ತಾನೆ, ಅಣ್ಣ ಸ್ಕೂಲ್ ಬಿಡ್ತಾನೆ, ಅವನು ದುಡಿಮೆ ಮಾಡಬೇಕು. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದ ನಾವು ಆಚೆನೇ ಬೆಳೆದಿದ್ದು. ನಾನೇ ಹೇಳಿದ್ದೀನಿ ಮೊದಲು, ಬೇರೆ ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ, ತಂದೆ ಆಗ ಅರೆಕ್ ಶಾಪ್ ಇಟ್ಕೊಂಡಿದ್ರು. ಅಪ್ಪ ಕೆಲವೊಂದು ಗಲಾಟೆ ವಿಷಯದಲ್ಲಿ ಒಳಗಡೆ ಹೋದಾಗ ಅಮ್ಮ ಅರೆಕ್ ಶಾಪ್ನ ನಡೆಸ್ತಾಯಿದ್ರು. ಆ ಅರೆಕ್ ಶಾಪ್ ನಡೆಸುವಾಗ ಅಲ್ಲಿ ಬರುವಂಥ ಜನಗಳು ಹೇಗಿರ್ತಾಯಿದ್ರು, ನನ್ನ ಅಮ್ಮನ ಹೇಗೆ ನೋಡ್ತಾಯಿದ್ರು, ನನ್ನ ಅಮ್ಮನ ಜೊತೆನೇ ಇರ್ತಾಯಿದ್ದು. ಆ ಸಿಚುವೇಶನ್ಗಳಿತ್ತಲ್ಲ, ಏನಾದರೂ ಒಂದು ಮಾಡಬೇಕು, ಸಾಧನೆ ಮಾಡಲೇಬೇಕು, ಒಂದು ನನ್ನ ತಂದೆ ತಾಯಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು, ಎಲ್ಲಕ್ಕೂ ಉತ್ತರ ಕೊಡಬೇಕು ಅಂತ. ಏನಕ್ಕೆ ಫೈಟ್ರ್ ಆಗ್ತೀರಾ, ಏನಕ್ಕೆ ನೀವು ಅಷ್ಟೊಂದು ಟಫ್ ಮೆಂಟಲಿ, ಇದೆಲ್ಲ ಬೆಳೆದು ಬಂದಿದ್ದ ರೀತಿ ಇತ್ತಲ್ಲ, ಆ ಬೆಳೆದು ಬಂದಿದ್ದ ರೀತಿಯೇ ನಮ್ಮನ್ನ ಅಷ್ಟು ಸ್ಟ್ರಾಂಗ್ ಮಾಡಿದ್ದು. ಫಿಸಿಕಲಿ ಯಾರಾದರೂ ಸ್ಟ್ರಾಂಗ್ ಆಗ್ತಾರೆ ಮೇಡಮ್, 3 ತಿಂಗಳು 6 ತಿಂಗಳು ನೀವು ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ಟ್ರಾಂಗ್ ಆಗ್ತೀರಾ. ಆದರೆ ನೀವು ಮೆಂಟಲಿ ಸ್ಟ್ರಾಂಗ್, ನೆವರ್ ಗಿವ್ ಅಪ್. ಅದೇ ಕಂಟ್ರೋಲ್ ಮಾಡೋದೇ ಇದಲ್ವಾ ಮೈಂಡು. ಆ ಮೈಂಡ್ ಸ್ಟ್ರಾಂಗ್ ಆದರೆ ಸಾಕು. ಸೊ ಆ ರೀತಿಯಾದಂಥ ಒಂದು ಜೀವನದಲ್ಲಿ ಬೆಳೆದು ಬಂದಿದ್ದು. ನಾನು ಹೇಳ್ದಂಗೆ ನನಗೆ ಮೊದಲು ನಾನಾಗಬೇಕಂದ್ರೆ ನನಗೆ ಇಂಜಿನಿಯರ್ ಆಗಬೇಕು ಅಂತ. ಯಾಕಂದರೆ ನಾನು RSSಗೆ ಸಂಘಕ್ಕೆ ಹೋಗ್ತಾಯಿದ್ದೆ. ನನಗೆ RSS ಒಬ್ಬರು ತೊಗೊಳ್ತಿದ್ದಾರೋ, ಒಬ್ಬರು ಇಂಜಿನಿಯರ್ ಇದ್ದರು, ತುಂಬ ಒಳ್ಳೆ ವ್ಯಕ್ತಿ. ನಮಗೆ ಆವಾಗಿಂದನೇ RSS ಅಂದರೆ ಏನು, ಪ್ರತಿಯೊಂದು ಶಾಖೆಯಲ್ಲಿ ಆಟದಿಂದ ಹಿಡಿದು ಸಂಗೀತದಿಂದ ಹಿಡಿದು ದೇಶಭಕ್ತಿ ಗೀತೆ, ಆ ಥರದ್ದೆಲ್ಲ ಒಂದು ಒಬ್ಬ ವ್ಯಕ್ತಿಗೆ ಒಬ್ಬ ಒಳ್ಳೆ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ನನಗೆ RSSಯಿಂದ ನಾನು ಕಲ್ತಿದ್ದು. ಯಾಕಂದರೆ ಅವರು ಒಂದು ಗಂಟೆ ಶಾಖೆ ಇದೆ ಅಂದರೆ ಆ ಶಾಖೆಯಲ್ಲಿ ವ್ಯಾಯಾಮದಿಂದ ಹಿಡಿದು ಸಂಗೀತದಿಂದ ಹಿಡಿದು ಆ ಮಂಡಲ ಕೂರಿಸ್ಬಿಟ್ಟು ದೇಶಭಕ್ತಿ ಬಗ್ಗೆ ಮಾತಾಡೋದು, ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು, ದೇಶ ಪ್ರೇಮಿಗಳ ಬಗ್ಗೆ, ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡೋದು, ಅವ್ರು ಹೇಗೆ ಬೆಳೆದು ಬಂದರು, ಬ್ರಿಟಿಷರು ಹೇಗೆ ನಮ್ಮನ್ನೆಲ್ಲ ಆಳಿದ್ರು, ಅವ್ರನ್ನೇ ಹೇಗೆ ನಮ್ಮ ದೇಶದಿಂದ ಓಡಿಸಿದ್ರು, ಆ ಥರ ಸ್ಟೋರೀಸ್ ಎಲ್ಲ ಇನ್ಸ್ಪಿರೇಷನ್. ಈಗ ನಮ್ಮ ತಂದೆ ಒಬ್ಬ ಒಳ್ಳೆ ಹೆಸರಾಂತ ಪೈಲ್ವಾನರಿದ್ದರು. ಅವರು ಕೆಲವೊಂದು ಸಂಘಗಳಿಂದ, ಅಂದರೆ ಅವ್ರದ್ದು ದೋಸ್ತಿ ಅವರಿದ್ರಿಂದ ಕೆಟ್ಟ ದಾರಿ ಹಿಡಿದ್ರು. 4 ಮಕ್ಕಳು ನನ್ನ ತಾಯಿ ಹೇಗೆ ಬೆಳೆಸಿದ್ರು, ಅವ್ರು ಬೆಳೆಸೋದಕ್ಕೆ ಹೇಗೆ ಕಷ್ಟಪಟ್ಟರು. ಅಣ್ಣನೂ ಓದ್ತಾ ಇದ್ದ, ಸ್ಕೂಲ್ ಬಿಟ್ಟ. ನನಗೆ ಅಕ್ಕ, ನನ್ನ ತಂಗಿ. ಈ ಪರಿಸ್ಥಿತಿಯಲ್ಲಿ ನನ್ನ ಅಕ್ಕ ತಂಗಿನ ನಮ್ಮ ಅಜ್ಜಿ ಮನೇಲಿ ಬಿಟ್ಟಿದ್ದು, ಅಮ್ಮನ ಜೊತೆ ನಾನು ಒಬ್ಬನೇ ಇರಬೇಕು. ಅಮ್ಮ ಅಲ್ಲಿ ಅರೆಕ್ ಶಾಪ್ ಗೊತ್ತಿರ್ಬೋದು, ಸರಾಯಿ ಅಂಗಡಿ, ಅಲ್ಲಿ ಯಾವ ಥರ ಸಿಚುವೇಶನ್ ಇರುತ್ತೆ. ಈಗಲೂ ನನಗೇನಕ್ಕೆ ಅಂದರೆ ಮೇಡಮ್, ಈಗ ನಾನು ತುಂಬ ದುಡ್ಡು ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಇವತ್ತು ನನ್ನ ಅಪ್ಪ ಅಮ್ಮನ ನನ್ನ ಮಕ್ಳ ಥರ ನಾನು ಸಾಕೋತೀನಿ. ಅದು ನನಗೆ ಖುಷಿ. ಅವರು ಪಟ್ಟಿದ್ರಲ್ಲ ಕಷ್ಟ, ಈಗ ಆರಾಮಾಗಿದ್ದಾರೆ, ಅದೊಂದು ಖುಷಿ ಸಾಕು. ಸೊ ಇದೆಲ್ಲ ನೋವುಗಳು, ಇದೆಲ್ಲ ಒಂದಷ್ಟು ನಿಮಗೆ ಆಗಾಗ ಯಾವ್ಯಾವ ಸ್ಟೇಜಲ್ಲಿ ಹಿಂಗೆ ನೋಡಬೇಕು, ಒಂದಷ್ಟು ಹಿಂದಕ್ಕೆ ತಿರುಗಿ ನೋಡ್ತೀರಾ, ಅದನ್ನು ಒಂದು ಸಮಾಧಾನ ತೊಗೊತೀರಾ. ಸೊ ಆ ಟೈಮ್ ಬೇರೆ ನೀನು 10 ಫೈಟ್ಸ್ ಬ್ಯಾಕ್ ಟು ಬ್ಯಾಕ್ ಎಲ್ಲೂ ಸೋತಿಲ್ಲ,
ಅಲ್ಲಿಂದ ಬಂದವರ ಒಂದು ಒಂದು ಫಸ್ಟ್ ಸ್ಟಾಪ್ ಇಲ್ಲಿಗೆ ಬಂದು ನೋಡಿದಾಗ ಒಂದು ಸಮಾಧಾನ. ಎರಡನೇದು ಅದರಿಂದ ಮುಂದಿನ ದಾರಿ ಏನು, ಬಿಕಾಸ್ ಯೂಶಲಿ ಸಕ್ಸಸ್ ಅನ್ನೋದು ಅದು ಹೇಳ್ತಾರೆ ಮೋಸ್ಟ್ ಡೇಂಜರಸ್ ಜಾಗ ಅದು ಅಂತ. ಯಾಕೆಂದರೆ ಇನ್ನು ಒಂದು ಹೆಜ್ಜೆ ಮೇಲೆ ಹೋಗಬೇಕೆ ಹೊರತು ಕೆಳಗೆ ಹೋದರೆ ಅಲ್ಲಿರೋ ಜಾಗ ಇನ್ಯಾರ್ದು ಅಲ್ಲ, ಆ ಪ್ರೆಷರ್. ಸೊ ಇದೆಲ್ಲನ ಫೈಟರ್ ಮೆಂಟಾಲಿಟಿನಲ್ಲಿ ಹೇಗೆ ಅಳಿತಾ ಹೋದ್ರಿ, ಮುಂದಿನ ಲೆಕ್ಕಾಚಾರಗಳು ಏನಿತ್ತು? ಮೇಡಮ್, ಸಕ್ಸಸ್ ನನ್ನ ಪ್ರಕಾರ ದುಡ್ಡು ಮಾಡೋದಲ್ಲ ಅಥವಾ ತುಂಬ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಳೋದಲ್ಲ. ನಾನು ಯಾವಾಗಲೂ ಸಕ್ಸಸ್ ಅಂದರೆ ಈಗ ನಾನು ಹೇಗೆ ಬೆಳೆದು ಬಂದಲ್ಲ ಆ ಥರ 1000 ಜನ ಇದ್ದಾರೆ ಹಳ್ಳಿಗಳಲ್ಲಿ. ಏನೋ ಒಂದು ಸಾಧನೆ ಮಾಡಬೇಕು, ಬರೀ ಸ್ಪೋರ್ಟ್ಸ್ ಫೀಲ್ಡ್ ಅಂತ ಅಲ್ಲ, ಎಜುಕೇಷನ್ ಇರ್ಬೋದು ಅಥವಾ ಏನೇ ಒಂದು ಆರ್ಟ್ ಕಲೆಯಲ್ಲಿರ್ಬೋದು, ಸಾಧನೆ ಮಾಡ್ಬೋದು. ನಮ್ಮಲ್ಲಿ ಯೋಚನೆ ಮಾಡೋದು ಅಂದರೆ ನಮ್ಮ ಕೈಯಲ್ಲಿ ಆಗುತ್ತಾ, ನಾವು ಬಡವರಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಅಪ್ಪ ಈ ಥರ ಕೂಲಿ ಕೆಲಸ ಮಾಡ್ತಾರೆ, ಆಗತ್ತಾ ನಮ್ಮ ಕೈಯಲ್ಲಿ, ಆ ಥರ ಯೋಚನೆ ಮಾಡೋದು ತುಂಬ ಜನ. ಆ ಥರ ಯೋಚನೆ ಮಾಡಿ 100 ಜನದಲ್ಲಿ ಒಬ್ಬನು ಮುಂದೆ ಬರೋದು ಆಗುತ್ತೋ ಇಲ್ಲೋ, ಅದು ಒಂಥರ ಅವ್ರಿಗೆ ಬಂದರೆ ಲಕ್ಕಲ್ಲಿ ಬಂದರೆ ಬರ್ತಾರೆ. ಆ ಥರ ಹಾರ್ಡ್ ವರ್ಕ್ ಎಲ್ಲವರೆಗೂ ಮಾಡ್ತಾರೆ. ಒಂದು ಲೆವೆಲ್ಗೆ ಬರ್ತಾರೆ, ಮತ್ತು ಫ್ಯಾಮಿಲಿ ಪ್ರೆಷರ್ ಬರುತ್ತೆ, ಫೈನಾನ್ಷಿಯಲ್ ಪ್ರೆಷರ್ ಬರುತ್ತೆ. ಅದನ್ನೆಲ್ಲ ಅವ್ರು ಹೇಗೆ ಟಾಲರೇಟ್ ಮಾಡ್ತಾರೆ? ಸೊ ಇದನ್ನು ನಿಭಾಯಿಸ್ಕೊಂಡು ಒಂದು ರೇಂಜ್ ನಿಲ್ಲೋದೇ ಫಸ್ಟ್ ಸಕ್ಸಸ್ ಅಂತಾರೆ ಕೆಲವು ಕಡೆ. ಹಂಗಿದ್ರೆ ನಾನು ಹೇಳಿ ಅಂದರೆ ಮೇಡಮ್, ನಾನು ಎಷ್ಟು ಜನಕ್ಕೆ ನಾನು ಇನ್ಸ್ಪೈರ್ ಮಾಡ್ಬೋದು, ನಾನು ಎಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ದೀನಿ, ಅದು ನನಗೆ ಸಕ್ಸಸ್ಸು. ಇವತ್ತು ನಾನು ಎಲ್ಲರೂ ಹೋಗುವಾಗ ನನಗೆ ಯಾರಾದರೂ ಬಂದುಬಿಟ್ಟು, ಸರ್ ನಿಮ್ಮ ವೀಡಿಯೋಸಲ್ಲಿ ನೋಡಿದ್ದೀನಿ, ನಿಮ್ಮ ಸ್ಟೋರಿಯೆಲ್ಲ ಗೊತ್ತು ಸರ್, ನೀವು ನನಗೆ ಇನ್ಸ್ಪಿರೇಷನ್ ಸರ್ ಅಂತ ಖುಷಿ ಆಗಿಬಿಡುತ್ತೆ ಮೇಡಮ್. ಒಬ್ಬ ಏನಾದರೂ ಆಗ ಹೇಳ್ತಾನಲ್ಲ ಸಾಕು. ಆ ಥರ ಈಗ ನಾನೀಗ ನನ್ನ ಓನಾಗಿ ನಾನು ಅಕಾಡೆಮಿ ಸ್ಟಾರ್ಟ್ ಮಾಡ್ಬೋದು. ಈಗ ನಾನೀಗ ಕರೆಂಟ್ಲಿ ಸ್ಪೋರ್ಟ್ಸ್ ಥರ್ಡ್ ಫೀಲ್ಡ್ನಲ್ಲಿ ಆ್ಯಸ್ ಎ ಜೂಡೋ ಕೋಚಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಕೋಚಾಗಿ ವರ್ಕ್ ಮಾಡೋದಕ್ಕಿಂತ ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಒಂದು ತಲೆಯಲ್ಲಿದ್ದು ಹೇಳಬೇಕಂದ್ರೆ ನಾನು ಇಂಜಿನಿಯರ್ ಆಗಬೇಕು ಅಂತ. ಅದು ನಾನು RSS ಅದ್ರ ಬಗ್ಗೆ ಹೇಳ್ತಾಯಿದ್ದೆ. ಓದೋದ್ರಲ್ಲಿ ಚೆನ್ನಾಗೇ ಇದ್ದೆ. ನಾನು 8th ಪಾಸ್ ಆದಾಗಲೂ ಕೂಡ ನನಗೆ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ ಮೇಡಮ್. ವರ್ಷಕ್ಕೆ 50 ರೂಪಾಯಿ ಫೀಸ್ ಅಂದರೆ ಅದೇ ಹೆಚ್ಚು. ನಾನು 7ನೇ ಕ್ಲಾಸ್ವರೆಗೂ 7th ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲ್ ಫೀಸೆಲ್ಲ ಎಷ್ಟು, 50 ರೂಪಾಯಿ 30 ರೂಪಾಯಿ. 8ನೇ ಕ್ಲಾಸ್ ಬಂದಾಗ ನಾನು ಅಮ್ಮಂಗೆ ಹೇಳೋದು, ನನಗೆ ಟೈ ಬೆಲ್ಟ್ ಇರೋ ಸ್ಕೂಲ್ಗೆ ಹೋಗಿ ಸೇರಬೇಕು ಆ ಥರ ಅಂತ. ಆಮೇಲೆ ಆ ಥರ ಯಾವುದೋ ಒಂದು ಒಳ್ಳೆ ಸ್ಕೂಲ್ಗೆ ಹೋಗಿ ಸೇರಬೇಕು ಅಂತ. ಆವಾಗ ಯಾವುದೋ ಒಂದು ಸೈಕಲ್ ಹೊಡ್ಕೊಂಡು ಹೋಗೋದು. ಅಲ್ಲೂ ಹೋದಾಗ ಎಲ್ಲ ಮಕ್ಳುಗಳು ತಂದೆ ತಾಯಿಗಳ ಜೊತೆ ಬಂದಿರ್ತಾರೆ. ಇಲ್ಲಿ ನಾನು ಒಬ್ಬನೇ ಹೋಗೋದು, ಕ್ಯೂನಲ್ಲಿ ನಿಂತ್ಕೊಳ್ಳೋದು, ಅಪ್ಲಿಕೇಶನ್ ಫಾರ್ಮ್ ತೊಗೊಳ್ಬೇಕು. ಆಗಲೇ ಆ ಒಂದು ಒಳ್ಳೆ ಹೆಸರಾಂತ ಸ್ಕೂಲು, ನಾನು ಶಿವಮೊಗ್ಗ ನಾನು ಓದಿದ್ದು. ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಡೋ ಅಂದರೆ, ಎಲ್ಲಪ್ಪ ನಿಮ್ಮ ಪೇರೆಂಟ್ಸ್ ಬಂದಿಲ್ಲ, ಇಲ್ಲ ಬರ್ತಾರೆ, ಎಷ್ಟು ಅಂತ ಕೇಳಿದಾಗ 250 ರೂಪಾಯಿ ಅನ್ನೋರು. ನಾನು 8ನೇ ಕ್ಲಾಸ್ ಸೇರಬೇಕಲ್ಲ. ಈಗ ಆಮೇಲೆ ಆ ಟೈಮಲ್ಲೂ ಕೂಡ ಏನು ಫೀಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ದು. ಆಮೇಲೆ ನನಗೆ ಗೊತ್ತು, ನನಗೆ ಜೇಬಲ್ಲಿ ಇದ್ದಿದ್ದು ಒಂದು 40 ರೂಪಾಯಿನೋ ಒಂದು 5 ರೂಪಾಯಿ ಚೇಂಜ್ ಆ ಥರ ಇದ್ದಿದ್ದಷ್ಟೇ. 250 ರೂಪಾಯಿ ಸುಮ್ಮನೆ ಕೈ ಹಾಕಿದ್ದು ನಾನು ಅಷ್ಟೇ. ಯೋಚನೆ ಮಾಡಿದೆ, ಅಪ್ಲಿಕೇಶನ್ಗೆ 250 ರೂಪಾಯಿ ಅಂದರೆ ಫೀಸ್ ಎಷ್ಟಿರ್ಬೋದು. ಕೇಳಿದೆ, ಸರ್ ಫೀಸ್ ಎಷ್ಟಿರುತ್ತೆ ಸ್ಕೂಲ್ದೆಲ್ಲ? ವರ್ಷಕ್ಕೆ ಒಂದು 10,000 ರೂಪಾಯಿ ಇರುತ್ತಪ್ಪ ಆ ಥರನ ಅಂತ. ಆಮೇಲೆ ತಿರ್ಗಾ ಮನೆಗೆ ವಾಪಸ್ ಬರೋದು, ಒಂದು ನಿಮಿಷ ನಮ್ಮಮ್ಮ ಬರ್ತಾರೆ, ನಾನು ನಮ್ಮಮ್ಮಂಗೆ ಕೇಳ್ಕೊಂಡು ಬರ್ತೀನಿ ಅಂತ. ಮನೆಗೆ ಬಂದು ಅಮ್ಮ ಕೇಳಿದೆ, ಅಮ್ಮ 10,000 ರೂಪಾಯಿ ಇದೇನಮ್ಮ ನಿನ್ನ ಹತ್ರ? ಅಮ್ಮ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದು. 10,000 ರೂಪಾಯಿ ಇದ್ದರೆ ಯಾಕಪ್ಪ, ನಾನು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೆ ನಂದು. ಓಕೆ ಸರಿ. ಆವಾಗ ನಾನು ಬೆಂಗಳೂರು ಬಂದಿದ್ದೆ. ಓಕೆ, ನಾನು ಸ್ಪೋರ್ಟ್ಸ್ ಎಲ್ಲ ಮಾಡಲ್ಲ, ಇಂಜಿನಿಯರೆಲ್ಲ ಆಗೋಕ್ಕೆ ಕಷ್ಟ ಇದೆ, ನಾನು ಸ್ಪೋರ್ಟ್ಸಲ್ಲಿ ಏನಾರು ಮಾಡಿ ಒಲಿಂಪಿಕ್ ಆಡ್ತೀನಿ, ಇಂಡಿಯಾ ಮಾಡಿಬಿಟ್ಟು ಹೆಸರು ಮಾಡ್ತೀನಿ, ಹೆಸರು ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ ಅಂತ. ಅವಾಗಿಂದನೂ ಹೆಸರು ಮಾಡಬೇಕು ಅಂತ. ಆಮೇಲೆ ಬೆಳೀತಾ ನಾನು ಹೆಸರು ಮಾಡಿದೆ, ದುಡ್ಡು ಮಾಡಿದೆ, ನನ್ನಿಂದ ಸಮಾಜಕ್ಕೆ ಏನು ಸಿಕ್ತು. ಆಮೇಲೆ ಅದೊಂದು ತಲೆಯಲ್ಲಿ ಬರ್ತು. ಈಗ ಅದಕ್ಕಾಗಿ ನಾನೇನು ಮಾಡಬೇಕು? ಈಗ ನಾನಂತೂ ನನ್ನ ಹತ್ರ ಒಂದು ದುಡ್ಡಿಲ್ಲ, ನನ್ನ ಹತ್ರ ಏನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇಲ್ಲ, ನಾನೇ ಒಂದು ಅಕಾಡೆಮಿ ಮಾಡಿ ನಾನು 10 ಜನಕ್ಕೆ ಮಕ್ಳಿಗೆ ಸಾಕಬೇಕು ಅನ್ನೋದು. ಈಗ ನಾನು ಬಂದಿದ್ದ ದಾರಿ ಬೇರೆಯವರಿಗೆ ಹೇಗೆ ನಾನು ಹೆಲ್ಪ್ಫುಲ್ ರಸ್ತೆ ಸರಾಗಿ ಮಾಡಬೇಕು. ಈಗ ನಾನೇ ಕೋಚ್ ಆದರೆ, ಸೊ ಆವಾಗ ನಾನು 10th ಮುಗಿಸ್ಕೊಳ್ತೀನಿ, ಮತ್ತು ಕಾಲೇಜ್ PUC ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲನಲ್ಲಿ NIS ಕೋರ್ಸ್ ಮುಗಿಸ್ಕೊಳ್ತೀನಿ. ಅದು ಯೂಶ್ವಲಿ ವರ್ಷಕ್ಕೆ ಒಂದು 10 ಜನಕ್ಕೆ 12 ಜನಕ್ಕಷ್ಟೇ ಸೀಟ್ ಸಿಗೋದು. ಅದು ನಾನು ಆ್ಯಕ್ಚುಲಿ ನ್ಯಾಷನಲ್ ಮೆಡಲಿಸ್ಟ್ ಇದೆ, ಇಂಟರ್ನ್ಯಾಷನಲ್ MML ಇದೆ. ಆಮೇಲೆ ಎಂಟ್ರೆನ್ಸಲ್ಲೆಲ್ಲ ನಾನು ಕ್ಲಿಯರ್ ಮಾಡಿದೆ. 1 ವರ್ಷ ಅಲ್ಲಿ ಸೀಟ್ ಸಿಕ್ತು, ಸ್ಟಡೀಸ್ ಮಾಡಿದೆ. ಅದು ಮುಗಿದ್ಮೇಲೆ ಸಾಯಿನಲ್ಲಿ ಆ್ಯಸ್ ಎ ಕೋಚಾಗಿ ಈಗ ನಾನು ಆ್ಯಸ್ ಎ ಕಾಂಟ್ರಾಕ್ಚುಲಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಹ್ಯಾಪಿನೆಸ್ ಇದೆ. ಫಸ್ಟ್ 1 ವರ್ಷ ಲಕ್ನೋಲ್ಲಿ ಜಾಬ್ ಮಾಡಿದೆ, 2 ಇಯರ್ಸ್ ಭೋಪಾಲಲ್ಲಿ ಜಾಬ್ ಮಾಡಿದೆ. ಈಗ ಬ್ಯಾಂಗ್ಳೂರಲ್ಲಿ ಇಲ್ಲಿ ಸಾಯಿ STCನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಹ್ಯಾಪಿನೆಸ್, ಸ್ಯಾಟಿಸ್ಫ್ಯಾಕ್ಷನ್.
ಇಲ್ಲಿ ಮಕ್ಕಳು ಟ್ರೈನ್ ಮಾಡ್ತಿರೋದೆಲ್ಲ ಹಳ್ಳಿಯಿಂದ ಬಂದಿರೋರು. ಹ್ಮ್ ಅವ್ರಿಗೆ ನಾನು ಕೋಚ್ ಮಾಡುವಾಗ ಹೇಳೋದಿಷ್ಟೇ, ಯಾವ ಥರ ಕೋಚ್ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು. ನೀವು ಯಾವ ಥರ ಕೋಚ್ ಮಾಡಿದ್ರೆ ನೀವು ಚಾಂಪಿಯನ್ ಆಗ್ತೀರಾ. ನೀವು ಚಾಂಪಿಯನ್ ಆದಾಗ ಮುಂದೆ ಲೈಫ್ ಹೇಗೆ, ಚಾಂಪಿಯನ್ ಆಗಿಲ್ಲ ಅಂದರೆ ಲೈಫ್ ಹೇಗೆ, ಹ್ಮ್ ನಿಮ್ಮ ಜೀವನನ ಹೇಗೆ ಕಂಡ್ಕೋಬೇಕು. ಹ್ಮ್ ಮಕ್ಕಳ ಜೊತೆ ನಾನು ಆ್ಯಸ್ ಎ ಕೋಚ್ ಆಗಿರ್ತೀನಿ, ಆ್ಯಸ್ ಎ ಫ್ರೆಂಡಾಗಿ ಅವ್ರ ಜೊತೆ ಇರ್ತೀನಿ. ಸೊ ಟುಡೇ ಆ್ಯಸ್ ಅ ಕೋಚ್, ನಿಮ್ಮ ಫೇಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಆಫ್ಟರ್ ದೋಸ್ 10 ಫೈಟ್ಸ್ ನಿಮ್ಮ ಮುಂದಿನ ಒಂದು ಲೆಕ್ಕಾಚಾರಗಳು, ಅಂದರೆ ಅವತ್ತು ಸಕ್ಸಸ್ ಲೆಕ್ಕಾಚಾರಗಳು ಹೇಗಿತ್ತು, ಅದ್ರ ಮುಂದಿನ ಹೆಜ್ಜೆಗಳು ಹೇಗಿಡ್ತಾ ಇದ್ರಿ ಅಂತ. ಆಗ 10-0 ಅನ್ಡಿಫಿಟೆಡ್. ಲೈಫಲ್ಲಿ ಒಂದು ಸ್ಟೇಜ್ ಬರುತ್ತಲ್ಲ, ಪರ್ಸ್ನಲ್ ಲೈಫ್ ಅನ್ನೋದು. ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಒಂಟೆಗೆ ಬೆಳೆದಿರ್ತೀರ. ಒಂದು 26-27 ಆದಮೇಲೆ ಓಕೆ ನಮಗೂ ಒಬ್ಬರು ಯಾರೋ ಬೇಕು ಅನ್ಸತ್ತೆ, ಒಂದು ಮಾರಲ್ ಸಪೋರ್ಟ್ಗೆ ಅಂತ. ಆಗ ಜೀವನದಲ್ಲಿ ಬರ್ತಾರೆ ಒಬ್ಬರು. ಏನಂದರೆ ನಾವು ಒಳ್ಳೆಯವರಿದ್ದಾಗ ನಮ್ಮ ಜೊತೆ ಇರೋರು ಸಿಗೋರು ಒಳ್ಳೆಯವರು ಅಂದ್ಕೊಳ್ತೀವಿ, ಚೆನ್ನಾಗಿದೆ ಓಕೆ ನಮ್ಮ ಥರನೇ ಮೈಂಡ್ಸೆಟ್ ಅಂದ್ಕೊಳ್ತೀರಿ. ಆವಾಗ ಏನಾಗುತ್ತೆ, ನಾವು ಬೆಳೀತಾ ಬೆಳೀತಾ ಅವ್ರು ನಾವೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓಕೆ ಇವನೊಬ್ಬ ಸ್ಟಾರ್ಟಿಂಗಲ್ಲಿ ಏನು ಟಿ ವಿಯಲ್ಲಿ ಬರ್ತಾ ಇದ್ದಾನೆ, ಸ್ವಲ್ಪ ಲೈಫ್ ಸ್ಟೈಲ್ ಚೆನ್ನಾಗಿದೆ, ಒಂದು ಆಚೆ ಕಡೆ ಹೋಗ್ತಾನೆ, ತಿರುಗಾಡ್ತಾನೆ, ಟ್ರೆಕ್ಕಿಂಗ್ ಮಾಡ್ತಾನೆ, ಒಂಥರ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾನೆ. ಜೊತೆಲಿ ಇರ್ತಾರೆ, ನೋಡ್ತಾರೆ, ಆಮೇಲೆ ಗೊತ್ತಾಗತ್ತೆ ಇವನ್ ಲೈಫ್ ಎಲ್ಲಿವರೆಗೂ ಹೋಗುತ್ತೆ ಗ್ರಾಸ್. ಆವತ್ತಿನ ದಿನಕ್ಕೆ ನೋಡ್ತಾರೆ, ಓಕೆ ನೆಕ್ಸ್ಟ್ ನಾನು ಕೆಲವೊಂದು ವಿಚಾರಕ್ಕೆ ನಾನು ಫೈಟ್ ಲಾಸ್ ಆಗ್ತೀನಿ, ಓಕೆ ಇವನ್ ಕರಿಯರು ಎಂಡ್ ಆಗುತ್ತೆ, ಮತ್ತು ಅವರು ನಮ್ಮನ್ನ ಬಿಡ್ತಾರೆ. ನಾವು ಏನೋ ಒಂದು ನಂಬಿಕೆಯಿಂದ ಜೊತೆಲಿರ್ತಾರೆ, ಕೊನೆವರೆಗೂ ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ ಅಂತ ಬಿಟ್ಟು ಹೋಗ್ತಾರೆ. ಆಗ ಏನಾಗುತ್ತೆ ಅಂದರೆ, ಅಪ್ಪ ಅಮ್ಮ ಊರಲ್ಲಿರ್ತಾರೆ, ನಾವಿಲ್ಲಿ ಒಂಟಿಯಾಗಿರ್ತೀವಿ, ಏನೋ ಒಂದು ನಮಗೆ ಸಪೋರ್ಟಿವ್ ಆಗಿ ಜೊತೆಲಿರ್ತಾರೆ ಅಂದ್ಕೊಂಡು ಆಗ ಒಂದು ಸ್ವಲ್ಪ ಹಾರ್ಟ್ ಬ್ರೇಕ್ ಆ ಥರ ಆಗುತ್ತೆ. ಮತ್ತು ಅದಕ್ಕೆ ಫೋಕಸ್ ಮಾಡಬೇಕು, ಮತ್ತು ಟ್ರೈನಿಂಗ್. ಅದು 10-0 ಇದ್ದು ಮತ್ತು ಕಂಟಿನ್ಯೂಸ್ 2 ಫೈಟ್ಸ್ ಮತ್ತೆ ಸೋಲ್ತೀನಿ ನಾನು. ಫಸ್ಟ್ ಫೈಟ್ ಸೋಲೋದು ಬ್ರೇವ್ ಕಾಂಬ್ಯಾಟ್ ಫೆಡ್ರೇಷನ್ ಇದರಲ್ಲಿ ಲೆಬ್ನಾನ್ ಫೈಟ್ ಇರ್ತಾನೆ, ಅವನ ಜೊತೆ ಸೋಲ್ತೀನಿ ನಾನು. ಸೆಕೆಂಡ್ ಫೈಟ್ ಕೂಡ ಸೋಲ್ತೀನಿ. ಅಂದರೆ ಎಲ್ಲ ಅಂದ್ಕೊಳ್ತಾರೆ ಓಕೆ ಒಂದು ಕರಿಯರ್ ಮುಗೀತು. ಅದೇ ಟೈಮ್ನಲ್ಲಿ ನನಗೆ ಶೋಲ್ಡ್ರ್ ಇಂಜುರಿ ಆಗಿರುತ್ತೆ, ಡಿಸ್ಲೊಕೇಶನು, ಫಿಸಿಕಲ್ ಇಂಜುರಿ, ಹಾರ್ಟ್ ಇಂಜುರಿ. ಸೊ ಇದೆಲ್ಲ ಓವರ್ಕಮ್ ಮಾಡಬೇಕಲ್ಲ. ಮತ್ತು ತಿರ್ಗಾ ಅಂದ್ಕೊಳ್ತೀನಿ ಓಕೆ ಕರಿಯರ್ ಎಂಡ್ ಆಯಿತು, ಬೆಟರ್ ನಾನು ಕೋಚಿಂಗಲ್ಲಿ ಫೋಕಸ್ ಮಾಡೋಣ. ಅದೇ ಟೈಮ್ನಲ್ಲಿ ನಾನು ಇದು NIS ಎಲ್ಲ ಮುಗಿಸ್ಕೊಳ್ತೀನಿ ನಾನು. ಆಗ ಮತ್ತೆ ಕೆಲವರು ಸಿಗ್ತಾರೆ, ಅವರು ನನಗೆ ರಿಯಲೈಸ್ ಮಾಡ್ತಾರೆ. ಆ ಟೈಮ್ನಲ್ಲಿ ಫ್ರೆಂಡ್ಸ್ ಆವಾಗ ಬೇಕಾಗಿರುತ್ತೆ. ಫ್ರೆಂಡ್ಸ್ ನಾವೇನು, ನನ್ನ ಸ್ಟ್ರೆಂತ್ ಏನು, ಈಗ ಗಿವ್ ಅಪ್ ಮಾಡೋ ಏಜ್ ಅಲ್ಲ. ಈಗ ನೀನು ಗಿವ್ ಅಪ್ ಮಾಡಿದ್ರೆ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಏನಕ್ಕೆ, ಯಾರಿಗಾಗಿ ಇದೆಲ್ಲ, ಮತ್ತು ಯಾರಿಗೆ ನೀನು ಇನ್ಸ್ಪೈರ್ ಮಾಡ್ತೀಯಾ? ಈಗ ನೀನೇ ಲೂಸರ್ ಅಂತ ಪ್ರೂವ್ ಮಾಡ್ಕೊಂಡು ನೀನೇ ಎಲ್ಲ ಬಿಟ್ಟು ಹೋದರೆ ನಿನ್ನ ಹಿಂದೆ ನಿನ್ನ ಫಾಲೋ ಮಾಡೋರಿಗೆ ನೀನೇನು ದಾರಿ ತೋರ್ಸೋಕ್ಕಾಗತ್ತೆ? ಮತ್ತು ತಿರ್ಗಾ ಓಕೆ ಫೈನ್ ಏನು ರಿಸ್ಟಾರ್ಟ್ ಅಂತಾರಲ್ಲ, ಮತ್ತೆ ರಿಸ್ಟಾರ್ಟ್ ಮಾಡೋಣ, ಮತ್ತು ಹಾರ್ಡ್ ವರ್ಕ್ ಮಾಡೋಣ, ಮತ್ತೆ ಸ್ಟಾರ್ಟ್ ಮಾಡಿ ಫೈಟ್ ವಿನ್ ಆಗ್ತೀನಿ. ಮತ್ತು 1 ಚಾಂಪಿಯನ್ಶಿಪ್ ಕಾಂಟ್ರಾಕ್ಟ್ ಸಿಗುತ್ತೆ, 1 ಚಾಂಪಿಯನ್ಶಿಪ್ನಲ್ಲಿ ಫೈಟ್ ಮಾಡ್ತೀನಿ, 1 ಚಾಂಪಿಯನ್ಶಿಪ್ ಕೂಡ ಫೈಟ್ ವಿನ್ ಆಗ್ತೀನಿ. ಸೊ ಮತ್ತೆ ತಿರ್ಗಾ ಕೆಳಗೆ ಬಿದ್ದೊಂದು ಮೇಲೆ ಎದ್ದೇಳ್ತೀನಿ. ಪಾರ್ಟ್ ಆಫ್ ಲೈಫ್. ಅಂದರೆ ನಿಮ್ಮ ಸ್ಪೋರ್ಟಲ್ಲಂತೂ ಇಟ್ ಈಸ್ ಅ ಸ್ಪೋರ್ಟ್. ಕೆಳಗೆ ಬೀಳ್ತೀರಾ, ಹೇಳ್ತೀರಾ, ಮತ್ತೆ ವಿನ್ ಆಗ್ತೀನಿ, ಗೆಲ್ತೀನಿ. ಏನಂದರೆ ನಮ್ಮ ಈ ಸ್ಪೋರ್ಟಲ್ಲಿ ಇಂಡಿಯಾನಲ್ಲಿ ಎಲ್ಲ ಹೊಸದೆ. ಆ ಟೈಮ್ನಲ್ಲೂ ಕೂಡ ಸ್ಪಾನ್ಸರ್ಶಿಪ್ಗೆ ಅಂತೇಳ್ಬಿಟ್ಟು ನಮ್ಮ ಕೆಲವು ಮಿನಿಸ್ಟ್ರಿಗೆ ಹೋಗಿ ಮೀಟ್ ಆಗ್ತಾರೆ. ಕೆಲವ್ರು ಹೇಳ್ತಾರೆ ಯಾಕಪ್ಪ ಬೇಕು ಈ ಹೊಡೆದಾಟ ಎಲ್ಲ, ಕೆಲಸ ಮಾಡ್ಕೊಂಡು ಆರಾಮಾಗಿರಪ್ಪ, ತಂದೆ ತಾಯಿಗೆ ನೋಡ್ಕೊಂಡು ಅಂತ ಹೇಳ್ತಾರೆ. ಸೊ ಆವಾಗಲೇ ಬಿಟ್ಬಿಡ್ತೀನಿ. ಏನಂದರೆ ಯಾರಿಗೆ ಸ್ಪಾನ್ಸರ್ಶಿಪ್ ಕೇಳೋದಾಗಲಿ, ಯಾರು ಸಹಾಯ ಮಾಡಿ ಅಂತ. ಸೊ ಇತ್ತ ಹಾರ್ಡ್ ವರ್ಕ್ ಮಾಡೋಣ, ಇದೆಯಾ ದುಡ್ಡು, ನನಗೆ ನಾನೇ ಸ್ಪೆಂಡ್ ಮಾಡ್ಕೊಳ್ಳೋಣ, ಟ್ರೈನ್ ಮಾಡೋಣ, ಇಲ್ವಾ ನೋ ಪ್ರಾಬ್ಲಮ್, ಎಷ್ಟಾಗುತ್ತೆ ಅಷ್ಟು ಕೊನೆವರೆಗೂ ಶಕ್ತಿ ಇರೋಷ್ಟು ಪ್ರಯತ್ನ ಪಡೋಣ ಅಂತ. ಸೊ ಈಗಲೂ ಕೂಡ ಅದೇ ಒಂದು ಪಾಸಿಟಿವ್ ಹೋಪಲ್ಲಿದೆ. 30+ ಆಗಿದೆ, ಎಲ್ಲ 30+ ಮೇಲೆ ರಿಟೈರ್ಮೆಂಟ್ ತೊಗೊಳ್ತಾರೆ. ಬಟ್ ನಾನು ಬಿಲೀವ್ ಮಾಡೋದು ಏಜ್ ಇಸ್ ಜಸ್ಟ್ ಅ ನಂಬರ್. ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದರೆ ಫಿಸಿಕಲಿ ನಾವು ಯಾವಾಗ ಬೇಕಾದರೂ ಕಮ್ಬ್ಯಾಕ್ ಮಾಡ್ಬೋದು. ಸೊ MMA ಯೂಶಲಿ ಏನಾದ್ರು ರಿಟೈರ್ಮೆಂಟ್ ಏಜ್ ಅಂತ ಇದೆಯಾ? ರಿಟೈರ್ಮೆಂಟ್ ಏಜ್ ಅಂತಲ್ಲ, ನಾವು ಬಿಲೋ 30 ಇಯರ್ ಇದ್ದಾಗ ಅಬೌವ್ 30 ಫಿಸಿಕಲ್ ಲಾಟ್ ಆಫ್ ಚೇಂಜಸ್ ಇರುತ್ತೆ. ನಮ್ಮದು ಸ್ಪೀಡ್ ಇರ್ಬೋದು, ಸ್ಟ್ರೆಂತ್ ಇರ್ಬೋದು, ಫೋಕಸ್ಡ್ ಇರ್ಬೋದು. 30+ ಮೇಲೆ ನಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನಾವು 25 ಇದ್ದಂಥ ಆ ಸ್ಪೀಡ್, ಎನರ್ಜಿ ಇದೆಯಲ್ಲ, ಬಾಡಿ ಸಪೋರ್ಟು ಅಂಡರ್ 30 ಚೆನ್ನಾಗಿರುತ್ತೆ, ಮೆಂಟಲ್ ಸಪೋರ್ಟು 30 ಮೇಲೆ, ಮೆಂಟಲ್ ಪ್ಲಸ್ ಎಕ್ಸ್ಪೀರಿಯೆನ್ಸ್. ಅದರ ಇಷ್ಟ ಇದನ್ನೇ ಹಲ್ಲಿದ್ದಾಗ ಕಡಲೆ ಇದ್ದಾಗ. ಬಟ್ ಎರಡೂ ಇದ್ರೂ ಯಾವುದಿರಲಿ ಇಲ್ಲದೇ ಇರಲಿ,
ಅದೊಂದು ಹೋಪ್ ಇರುತ್ತಲ್ಲ, ಏನೇ ಆದರೂ ಮುಂದೆ ನೋಡೋಣ, ಆಯಾ ಟೈಮಿಗೆ ಏನೇನು ಬರುತ್ತೋ ನುಗ್ಗೋಣ ಅನ್ನೋದು. ಇದೆಲ್ಲದಕ್ಕೂ ಹೋಗೋಕ್ಕೂ ಮುಂಚೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ತೆಗೆದ ತಕ್ಷಣ ಸಂಸ್ಕೃತದ ಒಂದು ಸಾಲ್ ಬರುತ್ತೆ. ಅದು ನಿಮ್ಮ ಇಂಟ್ರೊಡಕ್ಷನ್ನು ಏತಾದಪಿ ಗಮಿಷ್ಯತಿ ಮತ್ತು 2 ಹಾರ್ಟ್ ಎಮೋಜಿ, ಕನ್ನಡಿಗ, ಪ್ರೊಫೆಷ್ನಲ್ MMA ಫೈಟರ್, ಜುಡೋಕಾ, ರೆಸ್ಲರ್, 1 ಚಾಂಪಿಯನ್, ಲಿಂಕ್ ಆನ್ ಆಲ್ ಆಫ್ ದ್ಯಾಟ್. ಸೊ ಫಸ್ಟ್ಲಿ ಐ ವಾಂಟ್ ಟು ಸ್ಟಾರ್ಟ್ ಅಥ್ಲೀಟ್ ಕೆಳಗಡೆ ಏನಿದೆ ಏತಾದಪಿ ಗಮಿಷ್ಯತಿ. ಈ ಸಮಯ ಬದಲಾಗುತ್ತೆ, ಹಿಂಗೆ ಇರೋದಿಲ್ಲ. ಇದೇನಕ್ಕೆ ಅಂದರೆ ಜನ ಜಡ್ಜ್ ಮಾಡೋದು ಮತ್ತು ಅವರು ಎಕ್ಸಾಂಪಲ್ ಫಸ್ಟ್ ನನ್ನ ನೋಡಿದಾಗ ಜಡ್ಜ್ ಮಾಡೋದು. 10 ವರ್ಷ ಮುಂಚೆ ನನ್ನ ಜಡ್ಜ್ ಹೇಗೆ ಮಾಡಿದರು? ನಾನೊಂದು ಸೈಕಲ್ ತೊಗೊಂಡು ಓಡ್ತಾಯಿದ್ದೆ, ಅವ್ರು ನನ್ನ ಇವ್ನು ಕೊನೆಯವ್ರಿಗೆ ಸೈಕಲ್ ತೊಗೊಂಡು ಓಡ್ತಾನೆ ಅನ್ನೋದೇ ಅವ್ರು ತಿಳ್ಕೊಂಡಿದ್ದಾರಲ್ಲ, ಅಂಥವರಿಗೆ ಆ ಟೈಮ್ ಚೇಂಜ್ ಆಗಿದೆ. ಇವತ್ತು ನಾನು ಕಾರಲ್ಲಿ ಓಡ್ತಾಯಿದ್ದೀನಿ. ಇನ್ನೊಂದು, ಈಗ ಲೈಫಲ್ಲಿ ಸೋತಿರ್ತಾರೆ, ಅವರು ನೋವಲ್ಲಿರ್ತಾರೆ, ಇಲ್ಲ ನಾನು ಆಯಿತು ಇಷ್ಟೇ ಅನ್ನೋರಿಗೆ. ಅಷ್ಟೇ ಅಲ್ಲ, ಆ ಟೈಮ್ ಚೇಂಜ್ ಆಗುತ್ತೆ, ಮತ್ತು ಎಲ್ಲ ಒಳ್ಳೆಯದಾಗತ್ತೆ. ಆ ಥರ ಇದಕ್ಕೆ. ಆಮೇಲೆ ನೆಕ್ಸ್ಟ್ ಕನ್ನಡಿಗ ಅಂತ. ನಾನು ಮೊದಲೆಲ್ಲ ಆಲ್ಮೋಸ್ಟ್ ನಾನು ಇದ್ದಿದ್ದು ಪಂಜಾಬಲ್ಲೇ, ಪಂಜಾಬ್ ಟೀಮ್ಗೆ ಆಡ್ತಾ ಇದ್ದಿದ್ದು. ಆಲ್ಮೋಸ್ಟ್ ವೀಡಿಯೋಸ್ ಹಾಕೋ ಫ್ರೆಂಡ್ಸ್ ಎಲ್ಲ ಹಿಂದಿ ಮಾತಾಡ್ತಿದ್ದೆ. ಯಾರಿಗೂ ಗೊತ್ತಿಲ್ಲ ನಾನು ಕನ್ನಡಿಗ ಅಂತ. ಈವನ್ ನನ್ನ ಫೈಟಲ್ಲಿ ನಾನು ಈವನ್ ಅಬುದಾಬಿನಲ್ಲಿ ಹೋಗಿ UAE ಫೈಟ್ ಮಾಡುವಾಗ, 1 ಚಾಂಪಿಯನ್ಶಿಪ್ನಲ್ಲಿ ಫೈಟ್ ಮಾಡುವಾಗ ನನ್ನ ಎಂಟ್ರಿ ಸಾಂಗೇ ನಾನು ಕನ್ನಡ ಹಾಕೋದು. ಯಾವ ಸಾಂಗ್ ಯೂಸ್ ಮಾಡ್ತಾಯಿದ್ರಿ? ನಾನು ಫಸ್ಟ್ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ಲಾಸ್ಟ್ ಫೈಟಲ್ಲಿ ನಾನು ಕನ್ನಡಿಗ ಅಂತ ಒಂದು ಸಾಂಗ್ ಇದೆ, ಇವ್ರು ನಮ್ಮ ಅಪ್ಪು ಸರ್ ಆಡಿರೋದು, ಗಣೇಶ್ ಸರ್ ಮೂವಿದದು. ಆ ಸಾಂಗ್ಗೆ ಲಾಸ್ಟ್ ಫೈಟಲ್ಲಿ ಅಂದರೆ ಎವ್ರಿ ಟೈಮ್ ನಾನು ಎಂಟ್ರಿ ಸಾಂಗ್ ಕನ್ನಡದೇ. ಬಾರಿಸು ಕನ್ನಡ ಡಿಮ್ ಡಿಮವ, ಹೇ ಕರ್ನಾಟಕ ದೇಶ, ಕನ್ನಡ ಸಾಂಗ್ ಫಸ್ಟ್. ಯಾವಾಗಲೂ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ರಿಮಿಕ್ಸ್ ಹಾಕ್ಕೊಂಡು ಎಂಟ್ರಿ ಮಾಡ್ತಾಯಿದ್ದೆ. ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇರೆ ಕನ್ನಡ ಸಾಂಗ್ ಹಾಕೋಣ ಅಂದ್ಬಿಟ್ಟು ಆಮೇಲೆ ಕನ್ನಡ ಸಾಂಗ್ ಎಂಟ್ರಿ. ಅದು ಏನಕ್ಕೆ ಅದು ಬಂತಂದರೆ, ಆಚೆ ನಾನು ಫಸ್ಟ್ ಅಬುದಾಬಿ ಹೋದಾಗ ಫಸ್ಟ್ ಟೈಮ್ ಅವರು ಕೇಳ್ತಾರೆ, ನೀವು ಯಾವುದಾದ್ರೂ ಒಳ್ಳೆ ಇಂಗ್ಲೀಷ್ ಸಾಂಗ್ ಹಾಕ್ಬೇಕಾ ಏನು ಎಂಟ್ರಿ? ಎಲ್ಲ ಫೈಟರ್ಸ್ ಹೋವಾಗ ಸ್ವಲ್ಪ ಫುಲ್ ಜೋಶ್ ಸಾಂಗ್. ಇಲ್ಲ, ನಾನು ಕನ್ನಡ ಸಾಂಗ್ ಹಾಕ್ರಿ, ಅಟ್ಲೀಸ್ಟ್ ಗೊತ್ತಾಗಲಿ ಜನಕ್ಕೆ ನಾನು ಕನ್ನಡದವನು ಅಂತ. ಅಬುದಾಬಿನಲ್ಲಿ ನಾನು ಆ ಸಾಂಗ್ ಎಂಟ್ರಿ ಆದಮೇಲೆ ಇಲ್ಲ ಅಂದರೆ ಒಂದು 200 ಪೀಪಲ್ ಬಂದರು ಅಬುದಾಬಿನಲ್ಲಿ, ಕನ್ನಡದವರ ನೀವು ಅಂದ್ಬಿಟ್ಟು. ಫೈಟ್ ಆದಮೇಲೆ ಅಲ್ಲಿ ಆ ಫೈಟ್ ಸೋತಿದೆ, ನೋ ಪ್ರಾಬ್ಲಮ್. ಆದರೆ ಫೈಟ್ ಮುಗಿದ್ಮೇಲೆ ಈ ನಮ್ಮದು ಬಾಕ್ಸ್ ರೂಮ್ ಇರುತ್ತಲ್ಲ, ಲಾಕರ್ ರೂಮ್, ಅಲ್ಲಿ ಬಂದುಬಿಟ್ಟು ಒಂದು 200 ಜನ ಆಚೆ ನಿಂತ್ಕೊಂಡಿದ್ದಾರೆ. ಬಂದುಬಿಟ್ಟು ಎಲ್ಲ ನಾವು ನಮ್ಮ ಕನ್ನಡದ ಇಲ್ಲಿ ಬಂದು ಫೈಟ್ ಮಾಡ್ತಿದ್ದಾರೆ, ಅದು MMA ಫೈಟ್. ಅದು ಖುಷಿ ಆಯಿತು. ಸೊ ಅಂದರೆ ನಾನು ಈವನ್ ನನ್ನ ಸರ್ನೇಮ್ ಕೂಡ ಈವನ್ ಕೆಲವರು ಇರ್ತಾರೆ, ನಟೋರಿಯಸ್ ಮೆಗ್ರೆಗರ್ ಅಂತಾರೆ, ಕಬೀಬ್ ದ ಈಗಲ್. ನಾನಿಲ್ಲ, ಕಾಂತರ ಜಗಸ ಕನ್ನಡಿಗ. ನಾನು ಆ ನೇಮ್ ನನ್ನ ಟ್ಯಾಗ್ಲೈನ್ ನಾನು ಕನ್ನಡಿಗ ಅಂತ ಹಾಕೋದು. ಸೊ ಹಾಗಾಗಿ ಕನ್ನಡಿಗ. ಆಮೇಲೆ ರೆಸ್ಲರ್, ಜುಡೋಕಾ, ಆಮೇಲೆ ಕೋಚ್, ಆ ಥರ.